ನಮ್ಮ ಮೆಟ್ರೋ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್? ಪದೇ ಪದೇ ಮೆಟ್ರೋದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗ್ತಾ ಇದೆ. ಮತ್ತೆ ಮೆಟ್ರೋದಲ್ಲಿ ಮೈ ಕೈ ಮುಟ್ಟಿ ಕಾಮಾಸುರನ ಕಿರುಕುಳ. ಬೆಂಗಳೂರು ಮೆಟ್ರೋದಲ್ಲಿ ಕಾಮುಕ ಅಂಕಲ್ ಕಾಟ. ನಮ್ಮ ಮೆಟ್ರೋ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್? ಮೆಟ್ರೋ ಅನ್ನುವಂತಹ ಒಂದು ಸಾರಿಗೆ, ಆ ಮೆಟ್ರೋದಲ್ಲಿ ನಾನಾ ತರಹದ ಜನ ಪ್ರಯಾಣ ಮಾಡ್ತಾರೆ. ನರ ದೌರ್ಬಲ್ಯ ಇದ್ದವನು ಮಾಡ್ತಾನೆ, ನರ ದೌರ್ಬಲ್ಯ ಇಲ್ಲಲೇನವನು ಮಾಡ್ತಾನೆ. ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಅಲರ್ಜಿ ಅನ್ನೋ ತರ ಮುಖ ತಿರುಗಿಸ್ಕೊಂಡವರು ಹೋಗ್ತಾರೆ. ಹೆಣ್ಣು ಮಕ್ಕಳನ್ನ ನೋಡ್ತಾನೇ ಇರಬೇಕು ಅಂತ ಅನ್ನಿಸುವವರು ಕೂಡ ರೈಲು ಪ್ರಯಾಣ ಮಾಡ್ತಾರೆ. ಮೆಟ್ರೋ ರೈಲುಗಳಲ್ಲಿ ಒಂದೆರಡು ಅಧ್ವಾನ ಅಲ್ಲ ಆಗಿರೋದು. ಈ ಹಿಂದೆನೂ ಮೆಟ್ರೋದಲ್ಲಿ ನಡೆದಿತ್ತು ಇವತ್ತಿಗೆ ಕಿರುಕುಳ. ತುಂಬಿ ತುಳುಕುತ್ತಿದ್ದ ಮೆಟ್ರೋದಲ್ಲಿ ಇವತ್ತಿಗೆ ಲೈಂಗಿಕ ಪೀಡನೆ, ಕಿರುಕುಳ. ಯುವತಿ ಜೊತೆ ಅಸಭ್ಯ ವರ್ತನೆ ನಡೆಸಿದ ಅಂಕಲ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಮೆಟ್ರೋದಲ್ಲಿ ನಡೆದಿರೋದು. ಮೆಟ್ರೋದಲ್ಲಿ ಮೈ ಮುಟ್ಟಿದವನಿಗೆ ಜಾಡಿಸಿದ ಯುವತಿ. ನಮ್ಮ ಮೆಟ್ರೋ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್? ಹೆಣ್ಣು ಮಕ್ಕಳು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ. ಇತ್ತೀಚೆಗೆ ಬೆಂಗಳೂರು ಮೆಟ್ರೋ ಫುಲ್ಲು ರಶ್ ಆಗಿರುತ್ತೆ. ಇನ್ನು ಮುಕ್ಕಾಲು ಭಾಗ ತಲೆಯಲ್ಲಿ ಕೂದಲಿರೋದಿಲ್ಲ. ಇರೋ ಒಂದೆರಡು ಕೂದಲನ್ನೇ ಬಾಚಣಿಗೆಯಲ್ಲಿ ಬಾಚ್ಕೊಂಡು ಬರುವಂಥ ಕೆಲವೊಂದು ಅಂಕಲ್ಗಳು, ಅವರು ಹೆಣ್ಣು ಮಕ್ಕಳ ಜೊತೆ ವರ್ತನೆ ಮಾಡುವ ರೀತಿ ಮತ್ತು ಅವರೊಂದಿಗೆ ನಡೆದುಕೊಳ್ಳುವ ಅಸಭ್ಯತನ ನಿಜಕ್ಕೂ ಹೆಣ್ಣು ಮಕ್ಕಳು ನಾಚಿ ನೀರಾಗೋ ಥರ ಇರುತ್ತೆ. ಮದುವೆಯಾಗಿದ್ದು ಮೊದಲನೇ ದಿನ 4 ಗೋಡೆ ಮಧ್ಯದಲ್ಲಿ ಯಾವ ರಸಿಕತನವನ್ನು ತೋರಿಸ್ಬೇಕೋ ಆ ತರಹದ ರಸಿಕತನವನ್ನು ಮೆಟ್ರೋದಲ್ಲಿ ತೋರ್ಸಕ್ಕೆ ಬರ್ತಾರೆ. ಕೆಲ ಹೆಣ್ಣು ಮಕ್ಕಳು ಸ್ವಾಭಿಮಾನಕ್ಕೆ ಅಂಜಿ ಸಾಯಿಲ್ ಹತ್ತಲಾಗಿ ಮುದುಕಾಲ್ವಾ ಅಂತ ಹೇಳಿ ಹೋಗ್ತಾರೆ. ಇನ್ನು ಕೆಲವರು ಇನ್ನು ಮುಂದೆ ಬೇರೆ ಹೆಣ್ಣು ಮಕ್ಕಳ ಜೊತೆ ಈ ತರಹದ ಪ್ರದರ್ಶನಗಳಾಗಬಾರ್ದು, ಈ ಪರ್ಫಾರ್ಮೆನ್ಸ್ ಎಲ್ಲೂ ಪ್ರದರ್ಶನ ಆಗಬಾರ್ದು, ಈ ಹೆವಿ ಟ್ಯಾಲೆಂಟಿಗೆ ಇಲ್ಲೇ ಮಣ್ಣು ಹಾಕೋಣ ಅಂತೇಳಿ ಕೆಲವರು ತಿರುಗಿ ಬೀಳ್ತಾರೆ. ಹಾಗೆ ಆಗಿರೋದು. ಮೆಟ್ರೋದಲ್ಲೊಬ್ಬ ಅಂಕಲು ಹೆಣ್ಣು ಮಗಳ ಜೊತೆ ಸ್ವಲ್ಪ ಬೇಡದ ರೀತಿಯಲ್ಲಿ ವರ್ತನೆ ಮಾಡಿದ್ದಾನೆ. ರೊಚ್ಚಿಗೆದ್ದ ಹೆಣ್ಣು ಮಕ್ಕಳು ಅಲ್ಲೇ ಸ್ವಲ್ಪ ಧರ್ಮದ ಗೂಸ ಕೊಟ್ಟಿದ್ದಾರೆ. ಇನ್ನೆಲ್ಲೂ ಈ ಥರ ಮಾಡಬಾರ್ದು. ಸರಿಯಾದ ವಯಸ್ಸಲ್ಲಿ ಮದುವೆ ಆಗಿದ್ದಿದ್ದರೆ ನನ್ನ ಎತ್ತರಕ್ಕೆ ನಿಮ್ಮ ಮಗಳಿರ್ತಾ ಇದ್ಲು, ಹಾಗಾಗಿ ಸರಿಯಾಗಿ ವರ್ತಿಸಬೇಕು ಅಂಥೇಳಿ ಒಂದೆರಡು ಡೈಲಾಗನ್ನು ಹೊಡೆದು ಆ ಅಂಕಲ್ಗೆ ಸ್ವಲ್ಪ ಬುದ್ಧಿ ಹೇಳಿದ್ದಾರೆ. ಅಸಭ್ಯ ವರ್ತನೆ ಕೀಚಕನಿಗೆ ಬಿತ್ತು ಧರ್ಮದೇಟು. ಈ ಹಿಂದೆನೂ ಮೆಟ್ರೋದಲ್ಲಿ ನಡೆದಿತ್ತು ಇವತ್ತಿಗೆ ಕಿರುಕುಳ. ತುಂಬಿ ತುಳುಕ್ತಾ ಇರುವಂಥ ಮೆಟ್ರೋದಲ್ಲಿ ಇವತ್ತಿಗೆ ಲೈಂಗಿಕ ಕಿರುಕುಳ. ಯುವತಿ ಜೊತೆ ಅಸಭ್ಯ ವರ್ತನೆ ನಡೆಸಿದ ಅಂಕಲ್ ವಿರುದ್ಧ ಕಂಪ್ಲೇಂಟ್. ಮೆಟ್ರೋದಲ್ಲಿ ಮೈ ಮುಟ್ಟಿದವನಿಗೆ ಜಾಡಿಸಿದ ಯುವತಿ. ಇನ್ನು BMRCಯಲ್ಲೂ ಈ ಮೆಟ್ರೋ ಮೇಂಟೆನೆನ್ಸ್ ಮಾಡುವಂತಹ, ಅದನ್ನು ನಿರ್ವಹಿಸುವಂತಹ BMRCಯಲ್ಲೂ ಕೂಡ ಇದಕ್ಕೊಂದು ಸೂಕ್ತವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅಲ್ಲಿ ಅರ್ಧ ಗಂಟೆಗಿಂತಲೂ ಹೆಚ್ಚು ಕೂತ್ಕೊಳ್ಳಂಗಿಲ್ಲ ಅಂತೇಳಿ ರೂಲ್ಸ್ ತರ್ತೀರಿ. ಅಲ್ಲಿ ಕೂತ್ಕೊಂಡು ವಾಟ್ಸಾಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ನೋಡಬಾರ್ದು ಅಂಥೇಳಿ ರೂಲ್ಸ್ ಮಾಡ್ತೀರಿ. ಗಂಟೆಗಟ್ಟಲೆ ಕೂತ್ಕೊಂಡು ಪೇಪರ್ ಓದಬಾರ್ದು ಅಂಥೇಳಿ ರೂಲ್ಸ್ ಮಾಡ್ತೀರಿ. ಹೆಡ್ಫೋನು ಬ್ಲೂಟೂತ್ ಹಾಕ್ಕೊಂಡು ಹಾಡು ಕೇಳ್ಕೊಂಡು ಇಲ್ಲೇ ಕಾಲ ಕಳಿಬಾರ್ದು ಅಂಥೇಳಿ ರೂಲ್ಸ್ ಮಾಡ್ತೀರಿ. ಹೆಣ್ಣು ಮಕ್ಕಳನ್ನು ಮುಟ್ಟೋದಕ್ಕೆ ಬರುವಂಥ ಅಂಕಲ್ಗಳನ್ನು ತಡಿಬೇಕು ಅಂಥೇಳಿ ನಿಮಗೆ ಅನಿಸಲ್ವಾ? ಇದಕ್ಕೊಂದು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಎಲ್ಲ ಬೋಗಿ ತುಂಬೆಲ್ಲ ಕ್ಯಾಮ್ರಾಗಳೇ ಇರ್ತವೆ, ಆದರೆ ಆ ಕ್ಯಾಮ್ರಾಗಳು ವರ್ಕ್ ಕಂಡೀಷನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಕಾರಣ ಮೆಟ್ರೋದಲ್ಲಿ ಈ ಸ್ತ್ರೀ ಪೀಡನೆ, ಲೈಂಗಿಕ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದಕ್ಕೊಂದು ಕ್ರಮ ಆಗಬೇಕು ಅಂತೇಳಿ ಜನಾಗ್ರಹಗಳು ಕೂಡ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.